ಈಗ ರಾಜ್ಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಪ್ರಮುಖ ಸುದ್ದಿಯನ್ನು ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಬೋಣ. 100 ದಿನಗಳ ಗಡುವು ಮುಗಿದ್ರೂ ಕೂಡ ಟ್ರಾಫಿಕ್ ಸಮಸ್ಯೆ ಬಗೆಹರಿಯದ ಕಾರಣ ಐಟಿ-ಬಿಟಿ ಕಂಪನಿಗಳು ಬೇಸರವನ್ನ ವ್ಯಕ್ತಪಡಿಸಿವೆ. ಈ ಸಂಬಂಧ ಐಟಿ ಕಂಪನಿಗಳು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಪತ್ರವನ್ನ ಬರೆದಿವೆ. ಅಕ್ಟೋಬರ್ 7ನೇ ತಾರೀಕಿನಂದು ಸಭೆ ನಡೆಸಿದ್ದಂತ ಡಿಕೆ ಶಿವಕುಮಾರ್ 100 ದಿನದಲ್ಲಿ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸೋದಾಗಿ ಭರವಸೆಯನ್ನ ನೀಡಿದ್ರು. ಆದರೆ 100 ದಿನ ಕಳೆದ್ರೂ ಕೂಡ ಬೆಂಗಳೂರಿನ ರಿಂಗ್ ರಸ್ತೆ ಆಮೇಲೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಅಲ್ಲಿ ಟ್ರಾಫಿಕ್ ಸ್ವಲ್ಪನೂ ಸುಧಾರಣೆ ಆಗಲೇ ಇಲ್ಲ. ಹೀಗಾಗಿ ಬೇಸರವನ್ನ ವ್ಯಕ್ತಪಡಿಸಿ ಐಟಿ ಕಂಪನಿಗಳು ಪತ್ರವನ್ನ ಬರೆದಿವೆ. ಚಿಕ್ಕಮಗಳೂರಿನ ಪ್ರಸಿದ್ಧ ಹಿರೇಮಗಳೂರು ಕೋದಂಡರಾಮ ದೇವಾಲಯದಲ್ಲಿ ಕಣ್ಣನವರು 44 ವರ್ಷಗಳಿಂದ ಅರ್ಚಕರಾಗಿದ್ದಾರೆ. ಆಮೇಲೆ ಮಂತ್ರ ಪಠಣೆಯನ್ನೆಲ್ಲ ಅವರು ಕನ್ನಡದಲ್ಲೇ ಮಾಡುವಂಥದ್ದು. ಇವರು ಬಹಳ ಖ್ಯಾತಿ ಕೂಡ. ಆದರೆ ಡಿಸೆಂಬರ್ 12ರಿಂದ ಡಿಸೆಂಬರ್ 23ರ ಡಿಸೆಂಬರ್ವರೆಗೂ ಕೂಡ, ಅಂದರೆ 2012ರಿಂದ ಡಿಸೆಂಬರ್ 2023ರವರೆಗೂ ಅಂತಾರೆ ಸುಮಾರು 10 ವರ್ಷಗಳ ಸಂಬಳವನ್ನ ವಾಪಸ್ ಕೊಡಬೇಕು ಅಂತ ತಹಶೀಲ್ದಾರ್ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಈ ಬಗ್ಗೆ ಟಿವಿ9 ಜೊತೆ ಮಾತನಾಡಿದಂತ ಅರ್ಚಕ ಕಣ್ಣನವರು ವೇತನವನ್ನ ವಾಪಸ್ ಕೇಳೋದು ಸರಿಯಲ್ಲ ಅಂತ ಬೇಸರವನ್ನ ಹೊರಹಾಕಿದ್ದರು. ಇದು ವಿವಾದದ ರೂಪ ಪಡಿತಾ ಇದ್ದಾಗೆ ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಅಲರ್ಟ್ ಆದ್ರು. ತಹಶೀಲ್ದಾರ್ ಎಡವಟ್ಟಿನಿಂದ ನೋಟಿಸ್ ನೀಡಲಾಗಿದೆ, ಕೂಡಲೇ ಹಿಂಪಡೆಯುವಂತೆ ಸೂಚನೆಯನ್ನ ಕೊಟ್ಟಿದ್ದೀನಿ ಅಂತ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು 545 PSI ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆ ನಡೆದಿದೆ. ಈ ಹಿಂದೆ ಹಗರಣದಿಂದಾಗಿ ಪರೀಕ್ಷೆ ರದ್ದು ಮಾಡಲಾಗಿತ್ತು. ಕರ್ನಾಟಕದ ಬೇರೆ ಬೇರೆ ಕಡೆ ಇವತ್ತು ಪರೀಕ್ಷೆ ನಡೆದಿದೆ. ಹೀಗಾಗಿ ಈ ಬಾರಿ ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಲಾಗಿತ್ತು. ಜೀನ್ಸ್ ಪ್ಯಾಂಟ್ ಆಮೇಲೆ ಫುಲ್ ಶರ್ಟ್ಗಳನ್ನು ಧರಿಸಬಾರದು ಅಂತ ನಿರ್ಬಂಧ ವಿಧಿಸಲಾಗಿತ್ತು. ಬೆಲ್ಟ್ ಹಾಗೆ ಕೈಗೆ ಹಾಕಿದಂತ ದಾರ, ಚಿನ್ನದ ಓಲೆ ಇದೆಲ್ಲವನ್ನ ತೆಗೆದಿಡಬೇಕು ಅನ್ನುವಂಥ ಸೂಚನೆ ಕೊಡಲಾಗಿತ್ತು. ಇದರಿಂದ ಕೆಲ ಅಭ್ಯರ್ಥಿಗಳು ಪರದಾಡಿದ್ರು. ಪರೀಕ್ಷಾ ಅಕ್ರಮ ತಡೆಯೋದಕ್ಕೆ ಮತ್ತಷ್ಟು ಕಠಿಣ ನಿಯಮಗಳನ್ನು ಇವತ್ತು ಜಾರಿ ಮಾಡಲಾಗಿತ್ತು.